ಫುಟ್ಪಾತ್ನಲ್ಲಿ ಸಂಚರಿಸುವಂತಹ ಪಾದಚಾರಿಗಳಿಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗದಂತೆ ನೋಡಿಕೊಳ್ಳಿ ಅಂತ ನ್ಯಾಯಾಲಯದ ಆದೇಶ ಇದ್ದರೂ ಸಹ ಮೈಸೂರು ಮಹಾನಗರ ಪಾಲಿಕೆ ಫುಟ್ಪಾತ್ನಲ್ಲೇ ಕಟ್ಟಡ ಕಟ್ಟಲಿಕ್ಕೆ ಯಾವುದೇ ರೀತಿಯಂಥ ತಕರಾರಿಲ್ಲ ಅಂತೇಳಿ ಒಂದು ಅನುಮತಿಯನ್ನು ನೀಡಿರುವುದು ಸಾಕಷ್ಟು ವಿವಾದಕ್ಕೆ ಕಾರಣವಾಗಿದೆ. ನಾನೀಗ ಮೈಸೂರು ಅರಮನೆಯ ಬಳಿ ಇದ್ದೇನೆ. ಅರಮನೆ ಕೋಟೆ ಆಂಜನೇಯ ಸ್ವಾಮಿ ದೇಗುಲದ ಮುಂಭಾಗದಲ್ಲಿ ಪುರಭವನದ ಒಂದು ಫುಟ್ಪಾತ್ ಜಾಗದಲ್ಲಿ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಮೈಸೂರು ಮಹಾನಗರ ಪಾಲಿಕೆ ಯಾವುದೇ ತಕರಾರಿಲ್ಲ ಅಂತೇಳಿ ಒಂದು ಆದೇಶ ಮಾಡಿರುವಂಥದ್ದು ಈಗ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಅಂದರೆ ಕೇಂದ್ರ ಸರ್ಕಾರದ ಸ್ವದೇಶ ದರ್ಶನ್ ಅನ್ನೋ ಹೆಸರಿನಲ್ಲಿ ಟಾಂಗಾ ಸವಾರರಿಗೆ ಒಂದು ನಿಲ್ದಾಣವನ್ನು ಕಟ್ಟಿಕೊಡ್ಬೇಕು ಅಂತೇಳಿ. ಯಾಕಂದರೆ ಮೈಸೂರು ಅರಮನೆಯ ಬಳಿ ಮೈಸೂರಿನ ಪಾರಂಪರಿಕತೆಗೆ ಹೆಸರುವಾಸಿಯಾಗಿರುವಂತಹ ಟಾಂಗಾಗಳನ್ನು ನಿಲ್ಲಿಸ್ಕೊಳ್ಳುವಂಥದ್ದು ವಾಡಿಕೆ. ಇಲ್ಲಿಂದ ಪ್ರವಾಸಿಗರು ಬರ್ತಾರೆ, ಆ ಪ್ರವಾಸಿಗರನ್ನ ಕರ್ಕೊಂಡು ಹೋಗುವಂಥ ಕೆಲಸವನ್ನು ಟಾಂಗಾಗಳು ಮಾಡ್ತವೆ. ಇದೇ ಕಾರಣಕ್ಕಾಗಿ ನೀವು ಮತ್ತೊಂದು ಭಾಗದಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ಸ್ಥಳ ಅಂದರೆ ಪುರಭವನದ ಮುಂಭಾಗದಲ್ಲೇ ಆ ಫುಟ್ಪಾತ್ ಮೇಲ್ಭಾಗದಲ್ಲೇ ಆ ಒಂದು ನಿಲ್ದಾಣವನ್ನು ಅಂದರೆ ಟಾಂಗಾ ನಿಲ್ದಾಣದ ಕಟ್ಟಡವನ್ನು ಕಟ್ಟಲಿಕ್ಕೆ ಮುಂದಾಗಿರುವಂಥದ್ದು. ಮೈಸೂರಿನ 10 ಕಡೆಗಳಲ್ಲಿ ಈ ರೀತಿಯಾದಂಥ ಸ್ಥಳವನ್ನು ಗುರುತಿಸಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಸಂಪೂರ್ಣವಾದಂಥ ಫುಟ್ಪಾತನ್ನು ಆವರಿಸ್ಕೊಂಡು ಕಟ್ಟಿರುವಂಥ ಕಟ್ಟಡ. ಮತ್ತು ಈಗ ಆ ಭಾಗದಲ್ಲಿ ನೋಡ್ತಾ ಇರುವಂಥದ್ದು ಟಾಂಗಾಗಳನ್ನು ಮೈಸೂರು ಅರಮನೆ ಮುಂಭಾಗದಲ್ಲಿ ನಿಲ್ಲಿಸ್ಕೊತಾರೆ. ರಸ್ತೆ ಭಾಗದಲ್ಲಿ ನಿಲ್ಲಿಸ್ಕೊಳ್ತಿರೋದ್ರಿಂದಾಗಿ ಪ್ರವಾಸೋದ್ಯಮಕ್ಕೆ ಉತ್ತೇಜನವನ್ನು ಕೊಡಬೇಕು ಅಂತೇಳಿ ಈ ಒಂದು ಯೋಜನೆಯನ್ನು ತರಲಾಗಿತ್ತು. ಖಂಡಿತವಾಗಿಯೂ ಆ ಯೋಜನೆ ಉತ್ತಮವಾಗಿದೆ. ಆದರೆ ಅದನ್ನು ಫುಟ್ಪಾತ್ ಮೇಲೆ ಅಂದರೆ ಆ ಕಟ್ಟಡವನ್ನು ಆ ನಿಲ್ದಾಣವನ್ನು ಫುಟ್ಪಾತ್ ಮೇಲೆ ಕಟ್ಟೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಒಂದು ಪ್ರಶ್ನೆ ಈಗ ಉದ್ಭವವಾಗಿದೆ. ಯಾಕಂದರೆ ಸ್ವದೇಶ ದರ್ಶನ ಹೆಸರಿನಲ್ಲಿ ಆಗ್ತಾ ಇರುವಂತಹ ಈ ಒಂದು ಯೋಜನೆ ಏನಿದೆ, ಯೋಜನೆ ಮುಖಾಂತರವಾಗಿ ಫುಟ್ಪಾತನ್ನು ಸಂಪೂರ್ಣವಾಗಿ ಆವರಿಸ್ಕೊಂಡು, ಅಂದರೆ ಅಲ್ಲಿ ನೀವು ನೋಡ್ತಾ ಇರ್ಬೋದು, ಏನು ಬ್ಯಾರಿಕೇಡನ್ನು ಹಾಕಿದರೆ ಸಾರ್ವಜನಿಕರು ಓಡಾಡಲಿಕ್ಕೆ ಇರುವಂತಹ ಫುಟ್ಪಾತ್ ಇದಾಗಿದೆ. ರಾತ್ರೋರಾತ್ರಿ ಈ ಕಟ್ಟಡವನ್ನು ಕಟ್ಟಲಿಕ್ಕೆ ಮುಂದಾಗಿದ್ದರು. ಸದ್ಯಕ್ಕೆ ಇದಕ್ಕೆ ತಡೆ ಬಿದ್ದಿದೆ. ಆದರೆ ಕಟ್ಟಡವನ್ನು ಕಟ್ತಾ ಇದ್ದಂಥವ್ರು ಹೇಳುವಂಥದ್ದು, ಮೈಸೂರು ಮಹಾನಗರ ಪಾಲಿಕೆ ಈ ರೀತಿಯಾದಂಥ ಕಟ್ಟಡವನ್ನು ಪಾದಚಾರಿ ಮಾರ್ಗ ಅಂದರೆ ಫುಟ್ಪಾತ್ನಲ್ಲಿ ಕಟ್ಟಲಿಕ್ಕೆ ನಮ್ಮದು ಯಾವುದೇ ತಕರಾರಿಲ್ಲ ಅಂತೇಳಿ ಒಂದು NOC ಸಹ ನೀಡಿರುವಂಥದ್ದು ಈಗ ವಿವಾದಕ್ಕೆ ಕಾರಣವಾಗಿದೆ. ಸಾಕಷ್ಟು ಕಡೆ ಫುಟ್ಪಾತನ್ನು ಒತ್ತುವರಿ ಮಾಡಿಕೊಂಡು ವ್ಯಾಪಾರ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಫುಟ್ಪಾತನ್ನು ತೆರವುಗೊಳಿಸಬೇಕು ಅಂತೇಳಿ ನ್ಯಾಯಾಲಯ ಕಟ್ಟುನಿಟ್ಟಾದಂಥ ಆದೇಶವನ್ನು ಮಾಡಿದೆ. ಪಾದಚಾರಿಗಳಿಗೆ ಯಾವುದೇ ರೀತಿಯಂಥ ಸಮಸ್ಯೆ ಆಗಬಾರ್ದು, ಪಾದಚಾರಿಗಳ ಸುಗಮ ಸಂಚಾರಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ. ನೀವು ನೋಡ್ತಾ ಇರ್ಬೋದು, ಸಾಕಷ್ಟು ವಿದ್ಯಾರ್ಥಿಗಳೇನು ಬರ್ತಾ ಇದ್ದಾರೆ, ಫುಟ್ಪಾತ್ನಲ್ಲಿ ಬರುವಂಥವರು ಆ ಫುಟ್ಪಾತ್ ಇಲ್ಲದ ಕಾರಣಕ್ಕಾಗಿಯೇ ರಸ್ತೆಗೆ ಬರುವಂಥದ್ದು ಆಗ್ತಾ ಇದೆ. ಬಹುತೇಕರು ಈ ಒಂದು ರಸ್ತೆಯಲ್ಲೇ ಸಂಚಾರ ಮಾಡೋದ್ರಿಂದಾಗಿ ಅಪಘಾತಗಳಾಗ್ತದೆ. ಸೊ ಅಪಘಾತಗಳಾಗೋದಕ್ಕೋಸ್ಕರ ಅದನ್ನು ತಡೆಗಟ್ಟಬೇಕು ಅಂತೇಳಿ ನ್ಯಾಯಾಲಯ ಆದೇಶವನ್ನು ಮಾಡ್ತಾ ಇರುವಂಥದ್ದು. ನೀವು ನೋಡ್ತಾ ಇರ್ಬೋದು, ಬಹುತೇಕ ಎಲ್ಲರೂ ಸಹ ಈ ಒಂದು ರಸ್ತೆಯಲ್ಲೇ ಸಂಚರಿಸುವಂಥದ್ದು. ಫುಟ್ಪಾತು ಸಾಕಷ್ಟು ವಿಶಾಲವಾಗಿದ್ದರೂ ಸಹ ರಸ್ತೆಯಲ್ಲೇ ಸಂಚರಿಸುವಂಥ ಕೆಲಸ ಆಗ್ತದೆ. ಮತ್ತೊಂದು ಭಾಗದಲ್ಲಿ ನೋಡ್ತಾ ಇರ್ಬೋದು, ಸಾಕಷ್ಟು ವಿದ್ಯಾರ್ಥಿನಿಗಳು ಬರ್ತಾ ಇದ್ದಾರೆ. ವಿದ್ಯಾರ್ಥಿನಿಯರೆಲ್ಲರೂ ಸಹ ರಸ್ತೆಯಲ್ಲೇ ಹೋಗುವಂಥ ಕೆಲಸ ಆಗ್ತಾಯಿದೆ. ಯಾಕಂದರೆ ಫುಟ್ಪಾತ್ ಸಂಪೂರ್ಣವಾಗಿ ಈಗ ಬಂದ್ ಮಾಡಿರುವಂಥದ್ದು, ಅಂದರೆ ಬ್ಯಾರಿಕೇಡನ್ನು ಕಟ್ಟಿದ್ದಾರೆ. ಒಂದು ವೇಳೆ ಈ ಕಟ್ಟಡ ನಿರ್ಮಾಣ ಆದರೆ ಯಾವುದೇ ಕಾರಣಕ್ಕೂ ಜನರು ಈ ಒಂದು ಫುಟ್ಪಾತ್ನಲ್ಲಿ ಓಡಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಹೀಗಾಗಿ ಮೈಸೂರು ಮಹಾನಗರ ಪಾಲಿಕೆ ಯಾವ ಆಧಾರದ ಮೇಲೆ ಫುಟ್ಪಾತ್ನಲ್ಲಿ ಕಟ್ಟಡವನ್ನು ಕಟ್ಟಲಿಕ್ಕೆ ಅನುಮತಿ ನೀಡಿದರು, ಇದು